ಅಣ್ಣನ ಕಿಡ್ನಾಪ್ ಮಾಡಿಸಿದ್ದಾರೆ. ಕಿಡ್ನಾಪಾ? ವಿರಾಟ್, ಏನ್ ಹೇಳ್ತಿದ್ಯಾ ನೀನು? ಎಸ್ ಮಾಮ್, ಆ ಕಾರ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅದೇ ಟೈಮ್ಗೆ ಅಣ್ಣ ಮನೆಯಿಂದ ಹೊರಗಡೆ ಹೋಗಿದ್ದು. ಆ ವ್ಯಕ್ತಿ ಕಾರ್ ನೋಡಿದ್ದು. ಈಗ ಆ ಗಾಡಿ ನಂಬರಲ್ಲಿ ಬೈಕ್ ಇರೋದು. ಇದೆಲ್ಲ ನೋಡಿದ್ರೆ ಅಣ್ಣ ಕಿಡ್ನಾಪ್ ಆಗಿರೋದಂತೂ ಕನ್ಫರ್ಮ್. ವೀರ್, ನಿನ್ ಕ್ಯಾಲ್ಕುಲೇಷನ್ ಸರಿ ಇದೆ ಅನ್ನಿಸ್ತಾ ಇದೆ. ಮುಂದೆ ಏನ್ ಮಾಡೋದು ವಿರಾಟ್? ನನಗೂ ಅದೇ ಗೊತ್ತಾಗ್ತಾ ಇಲ್ಲಪ್ಪ. ಕಿಡ್ನಾಪ್ ಆಗಿರೋದು ಸಣ್ಣ ವಿಷಯ ಅಲ್ಲ. ಇದರಿಂದ ಮುಂದೆ ಅಣ್ಣಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ವಿರಾಟ್, ನನಗೊಂದು ಅರ್ಥ ಆಗ್ತಿಲ್ಲ ಕಣೋ. ಅಲ್ಲ ವೀರ್, ಅಥರ್ವನ್ನ ಕಿಡ್ನಾಪ್ ಮಾಡೋ ಇಂಟೆನ್ಷನ್ ಯಾರಿಗಿರ್ಬೋದು? ಲಾಸ್ಟ್ ಟೈಮ್ ಅಣ್ಣ ಕಿಡ್ನಾಪ್ ಆಗಿದ್ದಿದ್ದು ಅದೇ ಗ್ಯಾಂಗ್ ಈ ಸಲ ಕಿಡ್ನಾಪ್ ಮಾಡಿರ್ಬೋದು ಅಂತ ನನಗೆ ಡೌಟ್ ಬರ್ತಾ ಇದೆ. ಅಲ್ಲ ವಿರಾಟ್, ಕಿಡ್ನಾಪ್ ಮಾಡಿದ್ರೆ ಇಷ್ಟೊತ್ತಿಗೆ ದುಡ್ಗೋ ಅಥವಾ ಇನ್ಯಾವುದೋ ಬ್ಲ್ಯಾಕ್ ಮೇಲ್ಗೆ ಫೋನ್ ಮಾಡಬೇಕಾಗಿತ್ತಲ್ವಾ? ಲಾಸ್ಟ್ ಟೈಮ್ ಅಥರ್ವನ್ನ ಕಿಡ್ನಾಪ್ ಮಾಡಿದ್ದು ನಾನೇ. ಆದ್ರೆ ಈ ಸಲ ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಲ್ಲ? ಹೌದು ವಿರಾಟ್, ಓಂಕಾರ್ ಹೇಳ್ತಿರೋದು ಸರಿಯಾಗೇ ಇದೆ. ಹಾಗಂತ ನಾವೇನಾದ್ರೂ ಸುಮ್ನೆ ಕೂತ್ರೆ ಅಲ್ಲಿ ಅಥರ್ವನ್ ಜೀವಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವನು ಮನೇಲಿ ಒಂದ್ ಕಡೆ ಕೂರ್ದೆ ಸುಮ್ನೆ ಮನೆಯಿಂದ ಹೊರಗೆ ಹೋಗಿ ದೊಡ್ಡ ರಾಮಾಯಣ ಮಾಡೋ ಅವಶ್ಯಕತೆ ಏನಿತ್ತು? ಈಗ ನೋಡಿ ಯಾರಿಗೂ ನೆಮ್ಮದಿ ಇಲ್ಲ. ಅವ್ನ್ ಎಲ್ಲಿ ಆರಾಮಾಗಿದಾನೋ ಏನೋ. ತ್ರಿಲೋಚನಾ ಪ್ಲೀಸ್, ಇಂಥ ಟೈಮಲ್ಲಿ ಇಂಥ ಮಾತೆಲ್ಲ ಬೇಕಾ? ತ್ರಿಲೋಚನಾ, ಸುಮ್ಮನೆ ಇರ್ತೀಯಾ? ಅಕ್ಕ, ನೀನೇನು ಅನ್ಕೋಬೇಡ. ಗೊತ್ತಲ್ಲ ಇವಳ ಬಗ್ಗೆ. ಇವಳಿಗೆ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಮಾಮ್, ಇಷ್ಟೆಲ್ಲ ಆಗಿರೋವಾಗ ನಾವು ಸುಮ್ಮನೆ ಇರೋಕ್ಕಂತೂ ಆಗಲ್ಲ. ಡಿಪಾರ್ಟ್ಮೆಂಟಲ್ಲಿರೋ ಆಫೀಸರ್ಸ್ ಹತ್ರ ಹೇಳಿ ಏನಾದರೂ ಮಾಡಿ ಅಣ್ಣನ ಹುಡ್ಕಕ್ಕೆ ಹೇಳಿ. ನಾನು ಆಗ್ಲೇ ಅವ್ರ ಹತ್ರ ಮಾತಾಡಿದ್ದೀನಿ ವಿರಾಟ್. ಇನ್ನೊಂದ್ಸಲ ಹೇಳ್ತೀನಿ ಬಿಡು. ಭವಾನಿ, ಪಾಪ ನೀನು ನಮ್ಮ ಪಾಪುನ ಹೊಟ್ಟೆಲಿಟ್ಕೊಂಡು ಎಷ್ಟೊಂದು ಕಷ್ಟಪಡ್ತಿದ್ಯಾ. ನೀನು ನಿನ್ ಬಗ್ಗೆನೇ ಕೇರ್ ತಗೊಳಕ್ಕಾಗ್ತಿಲ್ಲ. ತಾಯ್ತನದ ಖುಷಿನೂ ಅನುಭವಿಸಕ್ಕಾಗ್ತಿಲ್ಲ. ಎಂತ ಪರಿಸ್ಥಿತಿ ಬಂದ್ಬಿಡ್ತು. ಭವಾನಿ, ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ. ಆಕ್ಸಿಡೆಂಟ್ ಆದಾಗ್ಲೇ ನಾನು ನಿನ್ನನ್ನು ಹುಡ್ಕೋ ಪ್ರಯತ್ನ ಮಾಡ್ಬೇಕಿತ್ತು. ಆದ್ರೆ ನಾನೇ ಪ್ರಪಂಚದ ಅರಿವಿಲ್ದೆ ಮಲಗಿದ್ದೆ. ಅಷ್ಟೊಂದು ಕೂಗ್ಬಾರ್ದಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ ಭವಾನಿ, ನಾನು ತಪ್ಪು ಮಾಡ್ಬಿಟ್ಟೆ. ಅಥರ್ವ, ಪ್ಲೀಸ್ ಇಷ್ಟೊಂದು ಎಮೋಷನಲ್ ಆಗ್ಬೇಡಿ. ಸುಮ್ನಿರು ಭೈರವಿ. ಅಥರ್ವನ್ ಮನ್ಸಲ್ಲಿರೋ ಮಾತುಗಳೆಲ್ಲ ಇವತ್ತು ಹೊರಗಡೆ ಬರ್ತಾ ಇದೆ. ಅವ್ರಿಗೇನ್ ಹೇಳ್ಬೇಕನ್ಸುತ್ತೋ ಎಲ್ಲ ಹೇಳಿ ಮನ್ಸಲ್ಲಿರೋ ದುಃಖನೆಲ್ಲ ಹೊರಗಡೆ ಹಾಕ್ಲಿ. ಆಗ ಅವ್ರ ಮನ್ಸ್ಗೂ ಆರಾಮ್ ಅನ್ಸುತ್ತೆ. ಯು ಡೋಂಟ್ ವರಿ. ಹಾ ಡಾಕ್ಟರ್. ನಾನು ಫಾರಿನ್ನಿಗೆ ಹೋಗೋ ಮೊದ್ಲೆ ಸಿಂಧು ಹೇಳಿದಾಗೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಿತ್ತು. ಅವಳು ಮಾತು ಕೇಳದೆ ಅಲಕ್ಷ್ಯ ಮಾಡ್ದೆ ಅನಿಸ್ತಿದೆ. ಇಷ್ಟೆಲ್ಲ ಆಗಕ್ಕೆ ನಾನೇ ಕಾರಣ ಅನಿಸ್ತಿದೆ ಭವಾನಿ, ನಾನೇ ಕಾರಣ. ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೆ. ಆದ್ರೆ ನಿನ್ನನ್ನ ಇವತ್ತಿಂಥ ಪರಿಸ್ಥಿತಿಯಲ್ಲಿ ನೋಡ್ತಿದ್ದೀನಲ್ಲ ಅಂತ
ಹೊಟ್ಟೆ ಉರಿತಾ ಇದೆ. ಅಥರ್ವ ಪ್ಲೀಸ್ ಅಳ್ಬೇಡಿ. ಇಲ್ಲಿ ನೋಡಿ, ಅಕ್ಕ ಇಲ್ಲಿಗೆ ಬಂದಿದ್ದಾಳೆ, ನಿಮ್ ಕಣ್ಮುಂದೆನೇ ಇರ್ತಾಳೆ. ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಸಿಂಧು, ಭವಾನಿ, ಅಕ್ಕ ಸರಿ ಹೋಗ್ಬೇಕು ಅಂತಾನೆ ಅವಳ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇನ್ ಮುಂದೆ ನಿಮ್ಮಿಬ್ರಿಗೂ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವಿಬ್ರು ಬೇಗ ಸರಿ ಹೋಗ್ತೀರಾ, ನನ್ ಮಾತನ್ನ ನಂಬಿ. ನೋಡಿ ಅಥರ್ವ, ಅಕ್ಕ ಸರಿ ಹೋದ್ರೆ ಅಕ್ಕನ ನಿಮ್ ಜೊತೆ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಅಲ್ಲಿ ತನಕ ಪ್ಲೀಸ್ ಆರಾಮಾಗಿರಿ. ಅಕ್ಕ ನಿನ್ಗೂ ಖುಷಿನಾ? ನೋಡು, ಅಥರ್ವ ಇಲ್ಲೇ ಇದ್ದಾರೆ. ಸರಿ ಸಿಂಧು, ಆದ್ರೆ ಭವಾನಿ ಬೇಗ ಸರಿಯಾಗಬೇಕು. ಅವಳಿಗೋಸ್ಕರ ನಾನು ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ. ಖಂಡಿತ. ಪವಿತ್ರವಾದ ಪ್ರೀತಿ ಸೋತಿರೋ ಇತಿಹಾಸನೇ ಇಲ್ಲ ಅಥರ್ವ. ಅಥರ್ವ, ನೀವು ಬೇಗ ಸರಿ ಹೋಗ್ಬೇಕು ತಾನೆ. ಮೊದಲು ಡ್ರಿಪ್ಸ್ ಹಾಕ್ಸ್ಕೊಳ್ಳಿ. ಬನ್ನಿ ಸರ್, ಪ್ಲೀಸ್. ಭೈರವಿ, ಅಥರ್ವಂದ್ ರಿಪೋರ್ಟ್ ಬಗ್ಗೆ ಮಾತಾಡ್ಬೇಕು, ಬನ್ನಿ. ಹಾ, ಮೇಡಮ್, ಜ್ಯೂಸ್. ಥ್ಯಾಂಕ್ ಯು ಸೋನಾಲಿ. ಮೇಡಮ್, ಇವತ್ತೊಂದು ವಿಡಿಯೋ ಶೂಟ್ ಮಾಡೋಣ, ನೀವು ರೆಡಿ ಇದ್ದೀರಾ? ಹಾ ಶ್ಯೂರ್, ರೆಡಿ ಇದ್ದೀನಿ, ಮಾಡೋಣ. ಹಾಯ್ ಜಾನು, ಕೂಲ್ ಆಗಿರ್ಲಿ ಅಂತ ಜ್ಯೂಸ್ ಕುಡಿತಾ ಇದ್ಯಾ? ನಾನೇ ತಂದ್ಕೊಟ್ಟಿದ್ದು ಸರ್. ಸೂಪರ್. ಮತ್ತೆ ಹೇಗಿದ್ದಾರೆ ನಮ್ ಜಾನು ಮೇಡಮ್ಮು? ಸೂಪರ್ ಸರ್. ಇವಾಗ ಅವ್ರ ಕಾನ್ಫಿಡೆನ್ಸ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಅಂಡ್ ಇವತ್ತೊಂದು ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೂಪರ್ ಜಾನು, ಈ ತರ ಆದ್ರೆ ನಾಟ್ಯ ಶಾರದೆ ಡ್ಯಾನ್ಸ್ ನ ಮತ್ತೆ ನೋಡ್ಬೋದು. ಆ ದಿನ ಬೇಗ ಬರುತ್ತೆ. ನೋಡಿ ಸೋನಾಲಿ, ನಮ್ ಜಾನು ಸ್ಟೇಜ್ ಮೇಲೆ ಆದಷ್ಟು ಬೇಗ ಡ್ಯಾನ್ಸ್ ಮಾಡಬೇಕು. ಆ ತರ ನೀವು ಅವಳನ್ನ ಪ್ರಿಪೇರ್ ಮಾಡ್ಲೇಬೇಕು. ಜಾನು, ಇನ್ ಮುಂದೆ ಎಲ್ಲೇ ಡ್ಯಾನ್ಸ್ ಶೋ ಆದ್ರೂ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಅವಾಗ ನಿಂಗೆ ಡ್ಯಾನ್ಸ್ ಮೇಲೆ ಇನ್ನ ಲವ್ ಜಾಸ್ತಿ ಆಗುತ್ತೆ.